ಚಿನ್ನ, ಬೆಳ್ಳಿ ಮತ್ತೆ ಮಾಂಗಲ್ಯ ಇದನ್ನೆಲ್ಲ ಕೂಡ ದಾನ ಮಾಡ್ತಾರೆ. ತಾವೆಲ್ಲ ನೋಡಿರ್ಬೋದು. ಅದು ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಇಲ್ಲಿ ಬನಶಂಕರಿ ದೇವಸ್ಥಾನ ಇರ್ಬೋದು. ಮದುವೆ ಆಗದಿರತಕ್ಕಂಥವ್ರು ಬಹಳ ಜನ ಮಾಂಗಲ್ಯವನ್ನ ಉಂಡಿಗೆ ಹಾಕ್ತಾರೆ. ಏನೋ ಒಂದು ಅರಿಕೆ ಹೊತ್ಕೊಂಡಿರ್ತಾರೆ. ಅದ್ರಲ್ಲಿ ನೀವು 10% ಕೊಡ್ರಪ್ಪ ಅಂದ್ರೆ ಅವ್ರ ಫೀಲಿಂಗ್ ಹೇಗಿರ್ಬೇಕು ಹೇಳಿ ಸಭಾಪತಿಗಳೇ? ಅವ್ರ ಮನಸ್ಸಿಗೆ ಎಷ್ಟು ನೋವು ಆಗ್ತದೆ. ಇದನ್ನ ನೀವು ನಮ್ಮನ್ನ ಮೆಚ್ಚಿಸ್ಬೋದು, ಆ ದೇವರಂತ ಖಂಡಿತ ನಿಮ್ಗೆ ಬಿಡಲ್ಲ, ಅದಂತ ಗ್ಯಾರಂಟಿ. ಇದನ್ನ ನೀವು ವಾಪಸ್ ತಗೋಬೇಕು. ಯಾಕೆಂದ್ರೆ ಇವತ್ತು ಜನ ಮಾತಾಡ್ತಾ ಇರೋದನ್ನ ನಿಮ್ ಗಮನಕ್ಕೆ ತಂದಿದ್ದೀನಿ. ಯಾಕೆಂದ್ರೆ ಎಲ್ಲಾ ಧರ್ಮಕ್ಕೆ ಆ ತರ ಒಂದು ನ್ಯಾಯ ಮಾಡಿದೀರಾ? ಯಾಕೆ ಹಿಂದೂಗಳಿಗೆ ಮಾತ್ರ ಅಷ್ಟೊಂದು ವಿರೋಧ ಮಾಡ್ತೀರಿ? ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಇದನ್ನ ಯಾಕೆ ತಂದಿದ್ದೀರಿ ಹೇಳಿ ನನ್ಗೆ. ನಾನ್ ಕೇಳ್ತಾ ಅರ್ಚಕರಿಗೆ ಪಿಂಚನ್ ಕೊಡಿ, ಅವರ ಮಕ್ಕಳಿಗೂ ಕೂಡ ಏನ್ ನೀವು ಎಜುಕೇಶನ್ಗೋಸ್ಕರ ಕೊಡಬೇಕು ಅಂತ ಹೇಳಿದಿರ ಅದು ಚೆನ್ನಾಗೇ ಮಾಡಿ, ಅದರಲ್ಲಿ ಯಾವುದೇ ತರ ಇದಿಲ್ಲ. ಬಟ್ ಹಿಂದೂ ಧರ್ಮವನ್ನು ಉಳಿಸುವಂತ ಜವಾಬ್ದಾರಿ ನಿಮ್ಮಲ್ಲಿದೆ. ಅದನ್ನು ನೀವು ನಿಮ್ಮ ಹೆಸರಲ್ಲಿ ಇದ್ದತಕ್ಕಂಥ ವ್ಯಕ್ತಿತ್ವದಿಂದ ವ್ಯಕ್ತಿನ ಗುರುತಿಸ್ತಾರೆ. ವ್ಯಕ್ತಿತ್ವ ಹೇಗಿದೆಯೋ ಆವಾಗ ವ್ಯಕ್ತಿ ನೆನಪಿಗೆ ಬರ್ತಾನೆ. ಎಲ್ಲಿ ನಮಸ್ಕಾರ ಇದೆಯೋ ಅಲ್ಲಿ ಸಂಸ್ಕಾರ ಇರುತ್ತೆ, ಎಲ್ಲಿ ಚಾರಿತ್ರ್ಯ ಇರುತ್ತೋ ಅಲ್ಲಿ ಚರಿತ್ರೆ ಇರುತ್ತೆ. ನಿಮ್ಗೆಲ್ಲ ಗೊತ್ತಿದೆ. ಯದ್ಭಾವಂ ತದ್ಭವತೆ ಅಲ್ವಾ? ಯಥಾ ರಾಜ್ಯ ತಥಾ ಶ್ರೀರಾಮ ಅಲ್ವೇ? ಆ ಶ್ರೀರಾಮ ಇವತ್ತು ನಿಮ್ಮ ಮನಸ್ಸಲ್ಲಿ ಬಂದು ಇದನ್ನ ನನ್ನ 2 ಬೇಡಿಕೆ, ಒಂದು ಈ 10% ವಾಪಸ್ ತಗೊಳ್ಳಿ, ಹಿಂದೆ ಹೇಗಿತ್ತು ಅದನ್ನೇ ಮುಂದುವರಿಸಿ. ಎರಡನೇದಾಗಿ ಸದಸ್ಯರೆಲ್ಲ ಸೇರಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿ ಅಂತೇಳಿ ಮರುಪರಿಶೀಲನೆ ಮಾಡಿ ನಮ್ಮ ಹಿಂದೂಗಳಿಗೆ ಆಗುವಂತ ಅನ್ಯಾಯವನ್ನ ನಿಮ್ಮ ನೇತೃತ್ವದಲ್ಲಿ ತಡೆಗಟ್ಟಿಸಬೇಕು ಅಂತೇಳಿ ತಥಾ ಶ್ರೀರಾಮ ರಾಜನ್ಗೆ ರಾಮನ್ ಹೋಲಿಸ್ತಾ ಇದ್ದೀರಾ? ಹೌದು, ಇಲ್ಲ ಸಾಧ್ಯನೇ ಇಲ್ಲ. ರಾಜನ್ಕಿನ ಮೇಲೆ ಅವರ ಹೆಸರಲ್ಲಿ ರಾಮ ಇರೋದ್ರಿಂದ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ನೀವು ಏನೇನೋ ಹೇಳ್ತಾ ಇದ್ದೀರಾ. ನೀವು ಯಾವ್ದೋ ಒಂಥರ ಇದಾಗ್ಬಿಟ್ಟಿದ್ದೀರಾ. ಶರವಣ ಅವರೇ ಏನಾಗಲಿ ತೇಜಸ್ವಿನಿ ಅವ್ರು ಅಲ್ಲ. ಹೌದು ಸ್ವಾಮಿ, ಯಾಕಂದ್ರೆ ಇಡೀ ದೇಶ ಕೊಂಡಾಡ್ತಾ ಇದೆ. ನೀವು ನಾವೇನ್ ಬೇರೆ ನೀವು ಬೇಕಾದ್ರೆ ಅಯೋಧ್ಯೆಗೆ ಬರಬೇಡಿ, ನಾನೇನ್ ಬನ್ನಿ ಅಂತ ನಿಮ್ಮನ್ನ ಕರೆಯಲ್ಲ. ನಾವು ಹೋಗಿ ಬರ್ತೀವಿ ನೋಡಿ. ನಿನ್ನೆ ಸಭಾಧ್ಯಕ್ಷರೇ ಒಂದ್ ನಿಮಿಷ ಚರ್ಚೆ ಆಗ್ತಿರೋದು ಮಸೂದೆ ಮೇಲೆ. ನಾನು ಒಂದೇ ಮಸೂದೆ ಮೇಲೆ ಎಲ್ಲೆಲ್ಲೋ ಹಿಂದೂ ಧರ್ಮ ಇನ್ನೊಂದು ಮತ್ತೊಂದು ಮಾತಾಡಿದ್ರೆ ಇದ್ರಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ಲಿ, ನಾವು ಮಾಡ್ತೇವೆ. ಒಂದೊಂದಕ್ಕೆ ಲಿಂಕ್ ಅಲ್ಲ, ಹಿಂದೂ ಧರ್ಮದ ಬಿಲ್ ಇದೆ, ಮಾತಾಡ್ತಾ ಇದ್ದೀನಿ.